ಅಧ್ಯಾತ್ಮ ಬಂಧುಗಳೇ, ಇವತ್ತು ಪರಮ ಪವಿತ್ರವಾದ ಶಿವರಾತ್ರಿ ಮತ್ತು ಮಹಾ ಜ್ಞಾನಿವರೇಣ್ಯರಾದ ವಿಷ್ಣುತೀರ್ಥರ ಆರಾಧನಾ ಮಹೋತ್ಸವ. ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬಂದ ವ್ಯಾಸತತ್ವಜ್ಞರ ಪ್ರಿಯ ಶಿಷ್ಯರಾದ ವಿಷ್ಣುತೀರ್ಥರ ಬಗ್ಗೆ ನಮ್ಮ ನಾಲಿಗೆಯ ಪಾವಿತ್ರ್ಯತೆಗೋಸ್ಕರವಾಗಿ ಅವರ ಒಂದೆರಡು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯಸ್ಯ ಪ್ರಚಂಡ ತಪಸಾ ಶ್ರುತಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುದಮಾತನೋತು. ವಿಷ್ಣುತೀರ್ಥರು ಎಂಬುದಾಗಿ ಪ್ರಸಿದ್ಧರಾದ ಇವರು ಅವತಾರವನ್ನು ಮಾಡಿದ ಜಾಗ ಸವಣೂರು ದೇಶದಲ್ಲಿ ಸಿದ್ಧಾಪುರ ಎಂಬತಕ್ಕಂತಹ ಒಂದು ಅತ್ಯಂತ ಸಣ್ಣದಾದ ಕಿರಿಯ ಗ್ರಾಮ. ಅಲ್ಲಿ ಇವರೆಲ್ಲರೂ ಇವರ ತಂದೆ ವಾಸವಾಗಿದ್ದರು. ಇವರ ತಂದೆಯವರ ಹೆಸರು ಬಾಳಾಚಾರ್ಯರು ಅಂತ, ತಾಯಿ ಪರಮಶ್ರೇಷ್ಠಳಾಗಿರತಕ್ಕಂತಹ ಭಾಗೀರಥಿ ಬಾಯಿ ಅಂತ ತಾಯಿ ಹೆಸರು. ಇಬ್ಬರು ದಂಪತಿಗಳು ಟೀಕಾಕೃತ್ಪಾದರ ಸೇವೆಯನ್ನು ತಾವು ಮಾಡಿ ಈಶ್ವರ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸದಲ್ಲಿ ಶ್ರೇಷ್ಠನಾಗಿರತಕ್ಕಂತಹ ಮಗನನ್ನು ಪಡೆದಿದ್ದಾರೆ. ಜಯತೀರ್ಥರ ಟೀಕಾಕೃತ್ಪಾದರ ಅನುಗ್ರಹದಿಂದ ಹುಟ್ಟಿದ ಈ ಕೂಸಿಗೆ ಅವರ ಹೆಸರನ್ನಿಟ್ಟರೆ ಸಾರ್ಥಕವಾಗತ್ತೆ ಎಂಬುವ ಅಭಿಲಾಷೆಯಿಂದ ಮಗುವಿಗೆ ಜಯತೀರ್ಥ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ, ಉಪನಯನವನ್ನು ಮಾಡಿದ್ದಾರೆ. ಅದಾದ ನಂತರದಲ್ಲಿ ಐಜಿ ಆಚಾರ್ಯರ ಬಳಿಯಲ್ಲಿ, ಇವತ್ತಿನ ವ್ಯಾಸ ತತ್ವಜ್ಞರು ಅಂತ ಪ್ರಸಿದ್ಧರಾದವರ ಬಳಿಯಲ್ಲಿ ಮಗನನ್ನು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕಳಿಸಿದ್ದಾರೆ. ಐಜಿ ಆಚಾರ್ಯರಾದರೂ ಕೂಡ ಈ ಹುಡುಗನ ಅಪಾರವಾಗಿರತಕ್ಕಂತಹ ತೇಜಸ್ಸು, ಧಾರಣಾಶಕ್ತಿ, ಮೇಧಸ್ಸು ಇವನ್ನೆಲ್ಲವನ್ನು ಕಂಡು ಬರೀ ಪಾಠವನ್ನು ಹೇಳಿಕೊಡಲಿಲ್ಲ, ಸಕಲ ವಿಧವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಿ ಆತನನ್ನು ಚೆನ್ನಾಗಿ ಅದ್ಭುತವಾಗಿ ವಿದ್ಯಾಭ್ಯಾಸವನ್ನು ಮಾಡಿಸಿ ದೊಡ್ಡ ಪಂಡಿತರನ್ನಾಗಿ ಮಾಡಿ ತಮ್ಮ ಅನುಗ್ರಹದಿಂದ ಜ್ಞಾನಿಯನ್ನಾಗಿಯೂ ಕೂಡ ತಾವು ಮಾಡಿದ್ದಾರೆ. ಮುಂದೆ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ ಅಂತ ವೇದ ಹೇಳಿದಂತೆ ಐಜಿ ಆಚಾರ್ಯರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದು ಪರಮಶ್ರೇಷ್ಠವಾಗಿರತಕ್ಕಂತಹ ಧನ್ಯೋ ಗೃಹಸ್ಥಾಶ್ರಮ ಎಂಬುವ ಆಶ್ರಮವನ್ನು ಗೃಹಸ್ಥರಾಗಿದ್ದಾರೆ, ಮದುವೆಯನ್ನು ಮಾಡಿಕೊಂಡಿದ್ದಾರೆ. ಬಹಳ ಶ್ರೇಷ್ಠವಾಗಿರತಕ್ಕಂತಹ ರೀತಿಯಲ್ಲಿ ಗೃಹಸ್ಥ ಧರ್ಮವನ್ನು, ದೇವಋಣ, ಋಷಿಋಣ, ಪಿತೃಋಣಗಳನ್ನು ತೀರಿಸುವ ಬ್ರಹ್ಮಯಜ್ಞ ಮೊದಲಾದ ಎಲ್ಲ ಸತ್ಕರ್ಮಾನುಷ್ಠಾನಗಳನ್ನು ಮಾಡಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಕೂಡ ಮಾಡಿಕೊಂಡು ಜೀವನವನ್ನು ಕಳೆಯುತ್ತಾ ಇದ್ದಾರೆ. ಭಗವದ್ ಅನುಗ್ರಹದಿಂದ ಪರಮಶ್ರೇಷ್ಠವಾಗಿರತಕ್ಕಂಥ ಸಂಪತ್ತು ಇವರದಾಗಿತ್ತು. ಒಂದು ದಿವಸ ತಾವು ಮನೆಯಲ್ಲಿ ತೂಗುಮಂಚದಲ್ಲಿ ಕೂತಿದ್ದಾರೆ. ತೂಗುಮಂಚದಲ್ಲಿ ಕೂತ ಸಂದರ್ಭದಲ್ಲಿ ಹೆಂಡತಿ ಕಾಲನ್ನು ಒತ್ತುತ್ತಾ ಇದ್ದಾಳೆ. ಆಗ ಒಂದು ಮಾತು ಇವರ ಕಿವಿಗೆ ಬಿದ್ದಿದೆ. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರಿ ಧರ್ಮವಾ. ಇದನ್ನು ಅವರ ಕಿವಿಗೆ ಬಿತ್ತು. ನಮಗೂ ಬೇಕಾದಷ್ಟು ವೈರಾಗ್ಯದ ಪದಗಳು ಕಿವಿಗೆ ಬೀಳುತ್ತೆ. ನಮಗೆ ವೈರಾಗ್ಯ ಬರೋದಿಲ್ಲ. ವೈರಾಗ್ಯದ ಪದವನ್ನು ಹಾಡಬೇಕು ಅಂತ ಅಭ್ಯಾಸ ಮಾಡಿಕೊಂಡಿದ್ದೀವಿ. ಅದನ್ನು ಭಜನೆಯಲ್ಲಿ ನಾವು ಮಾಡುವಾಗ ಸಂಕೀರ್ತನೆಗಳಲ್ಲಿ ಅದನ್ನು ಹೇಳಿ ಮುಗಿಸಿಬಿಡ್ತೀವಿ ಅಷ್ಟೇ. ಆದರೆ ಕೆಲವರಿಗೆ ಕೆಲವೊಂದು ಶಬ್ದಗಳು ಕಿವಿಗೆ ಬಿದ್ದಾಗ ಬಹಳ ಬೇಗ ಅವರಿಗೆ ಸ್ಫುರಣೆಯಾಗತ್ತೆ, ಜ್ಞಾನೋದಯವಾಗತ್ತೆ. ಜಯತೀರ್ಥರಿಗೆ ಕೆಂಪಶು ಪೂರ್ವದೇಹೆ ಅಂತ ಅಕ್ಷೋಭ್ಯತೀರ್ಥರು ಹೇಳಿದ ಕೂಡಲೇ ತಮ್ಮ ಪೂರ್ವಜನ್ಮದ ಸ್ಮರಣೆ ಬಂದು ಅವರು ಟೀಕಾಕೃತ್ಪಾದರಾಗಿಬಿಟ್ರು. ಹಾಗೆ ಧೊಂಡೂರಾಯ ಟೀಕಾಕೃತ್ಪಾದರಾಗುತ್ತಾರೆ. ಹಾಗೆ ಇವರಿಗೂ ಕೂಡ ತಮ್ಮ ಮಂಚ, ಮಡದಿ, ಮನೆಯಲ್ಲಿರ್ತಕ್ಕಂಥ ಕಂಚು ಕನ್ನಡಿ ಪಾತ್ರೆಗಳು ಯಾವುದೂ ಬರೋದಿಲ್ಲ ಎನ್ನುವ ಜ್ಞಾನೋದಯವಾಗತ್ತೆ. ಜ್ಞಾನೋದಯವಾಗಿ ತಕ್ಷಣದಲ್ಲಿ ಅವರೇನು ಮಾಡ್ತಾರೆ, ಮನಸ್ಸಿನಲ್ಲಿ ಚಿಂತನೆ ಮಾಡಿ, ಎಷ್ಟು ದಿವಸ ಇದ್ದರೂ ಈ ಸಂಸಾರದಲ್ಲಿ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಸಂಸಾರ ಯಾರೂ ನಮ್ಮನ್ನು ಹೊರಗೆ ಹೋಗ್ರಿ ಅಂತ ಅನ್ನೋದಿಲ್ಲ. ನಾವಾಗೇ ಸಂಸಾರದಿಂದ ಹೊರಗೆ ಬರುವ ಪ್ರಯತ್ನವನ್ನು ಮಾಡಬೇಕೇ ವಿನಃ ನಮ್ಮನ್ನು ಸಾಕು, ನೀವಿನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಕಾಡಿಗೆ ಹೋಗ್ರಿ, ನೀವೆಲ್ಲರೂ ತಪಸ್ಸು ಮಾಡಿರಿ ಅಂತ ಅವರು ಹೇಳೋದಿಲ್ಲ. ನಮಗೂ ಸಂಸಾರದಲ್ಲಿ ಅಭಿಮಾನ ಹೋಗಿರೋದಿಲ್ಲ. ಹೀಗೆ ಎರಡರ ರೀತಿಯಿಂದ ವಯಸ್ಸಾದರೂ ಕೂಡ ನಾವು ಸಂಸಾರದಲ್ಲೇ ವಾಸ ಮಾಡಿಕೊಂಡು ಅಲ್ಲೇ ಸುತ್ತುವ ಹುಳದಂತೆ ವಾಸ ಮಾಡಿರ್ತೀವಿ. ಆದರೆ ಜ್ಞಾನಿಗಳು ಕೆಲವರಿಗೆ ವೈರಾಗ್ಯದ ಬರುತ್ತೆ. ಆ ವೈರಾಗ್ಯದಿಂದ
ಜಯತೀರ್ಥಾಚಾರ್ಯರು ತಾವು ಸಂಚಾರವನ್ನು ಮಾಡ್ತಾರೆ. ದೇಶದಿಂದ ದೇಶಕ್ಕೆ ಸಂಚಾರ ಮಾಡ್ತಾ ಹೋಗುವ ಮುನ್ನ ಮಗನಿಗೆ ಹೆಂಡತಿಯನ್ನು ಒಪ್ಪಿಸಿ ಸಕಲ ಸಂಪತ್ತನ್ನು ಆಕೆಗೆ ಕೊಟ್ಟು ತಾನು ಅವಧೂತಚರ್ಯೆಯಿಂದ ವಾನಪ್ರಸ್ಥವನ್ನು ತಾನು ಕೈಗೊಳ್ಳುತ್ತೀನಿ ಎಂಬುದಾಗಿ ಹೊರಟು ಬಿಡ್ತಾರೆ. ಹೊರಟ ನಮ್ಮ ಜಯತೀರ್ಥರು ಸಣ್ಣ ವಯಸ್ಸು, ತುಂಬ ದೊಡ್ಡದೇನಲ್ಲ, 35-40 ವರ್ಷಕ್ಕಾಗಲೇ ಅವರು ಹೊರಟು ಬಿಡ್ತಾರೆ. ಹೊರಟ ಜಯತೀರ್ಥಾಚಾರ್ಯರು ಅಲ್ಲಲ್ಲೇ ಸಂಚಾರ ಮಾಡ್ತಾ ಅವಧೂತರಂತೆ ಯಾವ ರೀತಿಯ ಆಹಾರದ ಸೇವನೆ ಮತ್ತೊಂದು ಬಗ್ಗೆ ನಿಯಮನೆ ಇಲ್ಲದಂತೆ ತಾವು ಹೊರಟು ಬಿಡ್ತಾರೆ. ಆವಾಗ ದಾರಿಯಲ್ಲಿ ಒಂದು ಹಾವು ಇವರಿಗೆ ಅಡ್ಡ ಬರುತ್ತೆ. ಮುಂದೆ ಹೋಗಲಿಕ್ಕೆ ಬಿಡೋದೇ ಇಲ್ಲ. ಹಿಂದೆ ಹೋಗ್ತಾ ಇದ್ದಂತೆ ಸುಮ್ಮನೆ ಇರುತ್ತೆ, ಹಿಂದೆ ಹೋದಂತೆ ಸುಮ್ಮನೆ ಇರುತ್ತೆ. ಆಗ ಆಲೋಚನೆ ಮಾಡ್ತಾರೆ, ಕೇವಲ ಅವಧೂತನಂತೆ ದೇಹ ಶ್ರಮವನ್ನು ಕೊಡ್ತಾ ಊರೂರು ಸುತ್ತುವುದು ಟೀಕಾರಾಯರಿಗೆ ಸಮ್ಮತವಲ್ಲ. ಅವರೇ ಇವತ್ತು ನನ್ನ ಅನುಗ್ರಹ ಮಾಡಲಿಕ್ಕೆ ಈ ರೀತಿಯಾಗಿ ಹಾವಿನ ರೀತಿಯಲ್ಲಿ ದರ್ಶನ ಕೊಟ್ಟಿದ್ದಾರೆ. ಸ್ವಾಧ್ಯಾಯ ಆನ್ಮ ಪ್ರಮದಃ ಸ್ವಾಧ್ಯಾಯ ಪ್ರವಚನೆಯೇ ವೇತಿ ನಾಕೋ ಮೋದ್ಗಲ್ಯ ತದ್ಧಿ ತಪಃ. ವೇದವಾಕ್ಯ ಅವರಿಗೆ ಸ್ಮರಣೆ ಬರುತ್ತೆ. ಯಾಕೆಂದರೆ ತಾನು ಹುಟ್ಟಿರತಕ್ಕಂಥದ್ದು ಏನೋ ಸುಮ್ಮನೆ ಸಂಚಾರ ಮಾಡೋದಲ್ಲ, ದೇಹವನ್ನು ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯಕರ್ಮ ದುರಾಶೆಗೊಳಗಾಗದಲೇ ಅಂತ ಹೇಳುವಂತೆ ಅರಣ್ಯಕ್ಕೆ ನಮ್ಮ ಜಯತೀರ್ಥಾಚಾರ್ಯರು ತಾವೇನು ಮಾಡ್ತಾರೆ, ಸುಮ್ಮನೆ ಹೀಗೆ ಸುತ್ತೋದು ಇಷ್ಟವಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ತಾವು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳ್ಕೊಂಡು ತಾವೇನು ಮಾಡ್ತಾ ಇದ್ದಾರೆ, ತಕ್ಷಣದಲ್ಲೇ ತಾವು ವಾಪಸ್ಸು ಬರ್ತಾರೆ. ವಾಪಸ್ಸು ಬಂದು ತಾವು ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಪರಮಾತ್ಮನ ಸೇವೆ ಅಂದರೆ ಯಾವುದು? ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರಿಸಮಾಪ್ತಿಯನ್ನು ಹೊಂದುತ್ತೆ. ಆದ್ದರಿಂದ ಮಲಾಪಹಾರಿಣಿ ನದಿಯ ತರಂಗದಿಂದ ಪವಿತ್ರವಾಗಿರತಕ್ಕಂತಹ ಮುನವಳ್ಳಿ ಗ್ರಾಮದಲ್ಲಿ ಬಂದು ವಾಸವಾಗುತ್ತಾರೆ. ಪ್ರತಿ ದಿವಸದಲ್ಲಿ ಪ್ರಾತಃ ಸ್ನಾನ ಆಹ್ನಿಕಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಸುಮಧ್ವಿಜಯದ 16 ಸರ್ಗಗಳ ಪಾರಾಯಣ ಮಾಡ್ತಾರೆ ಮಹನೀಯರು. ವಿಷ್ಣುತೀರ್ಥರು, ಅವರಿಗೆ ವಿಷ್ಣುತೀರ್ಥರು ಅಂತ ಮುಂದೆ ನಾಮಕರಣ. ಅರಣ್ಯಕ ಜಯತೀರ್ಥಾಚಾರ್ಯರು ಮಾಧುಕರಿ ವೃತ್ತಿಯನ್ನು ಮಾಡುತ್ತಾರೆ. ಭಿಕ್ಷೆ ಬೇಡಿಕೊಂಡು ಬಂದು ಯಾರ ಮನೆಯಲ್ಲಿ ಯಾರು ಆಚಾರವಂತರಾಗಿರ್ತಾರೋ ಅವರ ಮನೆಯಲ್ಲಿ ಮಡಿಯಲ್ಲಿ ಕೊಟ್ಟಿದ್ದ ಆಹಾರವನ್ನು ತಗೊಂಡು ಬಂದು ತಾವು ಅನೇಕ ಶಿಷ್ಯರನ್ನು ಕೂಡ ಪೋಷಣೆ ಮಾಡ್ತಾ, ಶಿಷ್ಯರಿಂದಲೂ ಕೂಡ ಅವರ ಕೈಯಿಂದಲೂ ಕೂಡ ಮಧುಕರಿ ವೃತ್ತಿಯನ್ನು ಯಾಯಾವರವನ್ನು ಮಾಡಿಸಿ ಜೀವನದ ನಿರ್ವಹಣೆಯನ್ನು ಮಾಡ್ತಾರೆ. ಶಿಷ್ಯರನ್ನೂ ಕೂಡ ಉದ್ಧಾರ ಮಾಡ್ತಾ ತಾವು ಪಾಠಗಳನ್ನು ಮಾಡ್ತಾ ಅದರಂತೆ ತಾವೇನು ಮಾಡ್ತಾರೆ, ತಾವು ಪಡೆದಿರತಕ್ಕಂತಹ ಜ್ಞಾನವನ್ನು ಅನೇಕರಿಗೆ ಹಂಚುತ್ತಾರೆ. ಅವರಲ್ಲಿ ಮುಖ್ಯರಾದವರು ಮೊರಬ್ ರಾಮಾಚಾರ್ಯರು, ಟೊಣಪಿ ಬಾಲಾಚಾರ್ಯರು, ಕೌಲಿಗಿ ವೆಂಕಟಾಚಾರ್ಯರು, ಅಣ್ಣಿಗೇರಿ ಅಣ್ಣಾಚಾರ್ಯರು ಎಂಬತಕ್ಕಂತಹ 25-30 ಜನ, ಇದಲ್ಲದೆ ಬೇರೆ ಶಿಷ್ಯರನ್ನು ಕೂಡ ತಯಾರು ಮಾಡ್ತಾರೆ. ಅದಾದ ನಂತರದಲ್ಲಿ ಪುನಃ ಇವರಿಗೆ ವೈರಾಗ್ಯ ಬಂದು ನಾನು ಮತ್ತಷ್ಟು ಈ ಗೃಹಸ್ಥಾಶ್ರಮದಲ್ಲಿದ್ದರೆ ಮತ್ತೆ ಬಂಧಕವಾಗತ್ತೆ. ಯಾಕೆಂದರೆ ಆಶ್ರಮಾಣಾಂ ತುರಿಯೋಹಂ ಅಂತ ಭಗವಂತ ಹೇಳಿದ್ದಾನೆ. ಅದರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ವಿಷ್ಣುತೀರ್ಥರು ಅಂತ ಅವರಿಗೆ ನಾಮಕರಣ ಕೊಡ್ತಾರೆ. ಪರಮಹಂಸ ಧರ್ಮಕ್ಕೆ ಬಂದಿರತಕ್ಕಂಥ ಅವರು ಪ್ರತಿನಿತ್ಯದಲ್ಲಿ ಬಹಳ ಬಾರಿ ಅಷ್ಟೋತ್ತರ ಶತವಾರ 108 ಬಾರಿ ನ್ಯಾಯಸುಧಾವನ್ನು ಮಾದನೂರು ಗ್ರಾಮದಲ್ಲಿದ್ದುಕೊಂಡು ಪಾಠವನ್ನು ಮಾಡಿದ್ದಾರೆ. ಮಹಾ ದೊಡ್ಡ ಅದ್ಭುತವಾಗಿರತಕ್ಕಂತಹ ಸೇವೆ, ಆನಂದ ತೀರ್ಥರ ಸೇವೆ. ಅದರ ಜೊತೆಗೆ ಗ್ರಂಥರತ್ನಗಳನ್ನು ರಚನೆ ಮಾಡ್ತಾರೆ. ಸುಧಾ ಟಿಪ್ಪಣಿ, ತತ್ವಪ್ರಕಾಶಿಕಾ ಟಿಪ್ಪಣಿ, ಭಾಗವತ ಸಾರೋದ್ಧಾರ, ಅಧ್ಯಾತ್ಮ ರಸರಂಜನಿ, ಷೋಡಶಿ, ಚತುರ್ದಶಿ, ರಮಾಸ್ತೋತ್ರ ಮತ್ತು ಸುಮಧ್ವಿಜಯ ಪ್ರಮೇಯ ನವಮಾಲಿಕಾ ಮೊದಲಾಗಿರ್ತಕ್ಕಂಥದ್ದನ್ನು ಶ್ರೀಮದ್ ಆಚಾರ್ಯರ ಹೆಸರುಗಳು ಏನೇನು ಬಂದಿವೆ ಸುಮಧ್ವಿಜಯದಲ್ಲಿ ಅದನ್ನೆಲ್ಲವನ್ನು ಹೀಗೆಲ್ಲ ಸಂಗ್ರಹ ಮಾಡಿರ್ತಕ್ಕಂಥ ಮಹನೀಯರು. ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥಗಳು ಅಧ್ಯಾತ್ಮ ರಸರಂಜನಿ, ಚತುರ್ದಶಿ, ಪರಮಾದ್ಭುತವಾಗಿರ್ತಕ್ಕಂತಹ ಪ್ರಮೇಯ ಪುಂಜಗಳನ್ನು ತುಂಬಿಕೊಡ್ತಾರೆ. ಅಧ್ಯಾತ್ಮ ರಸರಂಜನಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಭಾಗವತ ಸಾರೋದ್ಧಾರಕ್ಕೆ ಒಂದು ಪ್ರತ್ಯೇಕತೆಯನ್ನು, ಭಾಗವತವನ್ನು ಪ್ರತ್ಯೇಕ ರೀತಿಯಲ್ಲಿ ನೋಡಿ 32 ಪ್ರಕರಣಗಳನ್ನು ಮಾಡಿ 368 ಶ್ಲೋಕಗಳನ್ನು ಸಂಗ್ರಹ ಮಾಡಿ ಸಂತತಂ ಅನುಸಂಧಾನಾಯ ಅಲ್ಪಮತೀನಾಮಪ್ಯುಪಕಾರಾಯ ಕಶ್ಚಿತ್ ಜಯತೀರ್ಥನಾಮ ಎಂಬುದಾಗಿ ಒಬ್ಬ ಸಾಮಾನ್ಯ ಜಯತೀರ್ಥ ಎಂಬತಕ್ಕಂಥವನು ಪ್ರತಿನಿತ್ಯ ಭಾಗವತದ ಶ್ರವಣ ಎಲ್ಲರಿಗೂ ಆಗಬೇಕು. ಆ ಭಾಗವತದ ಶ್ರವಣದಿಂದ ಭಗವಂತನ ಅನುಗ್ರಹವಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಭಾಗವತ ಶ್ಲೋಕಗಳಿಂದಲೇ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡುವ ಪರಮಾದ್ಭುತವಾದ ವಿಚಿತ್ರವಾದ ಪದ್ಧತಿಯನ್ನು ಜಯತೀರ್ಥರು, ನಮ್ಮ ವಿಷ್ಣುತೀರ್ಥರು ತಾವು ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ. ಮತ್ತು ಜಗತ್ತಿನಲ್ಲಿ ಆಗ ಅವರು ಪಾಠ ಮಾಡ್ತಾ ಇದ್ದ ಕಾಲದಲ್ಲಿ ಕ್ಷಾಮ ಬಂದುಬಿಡುತ್ತೆ, ಬಹಳ ದೊಡ್ಡ ಕ್ಷಾಮ ಬರುತ್ತೆ. ಕ್ಷಾಮ ಬಂದಾಗ ಅದರ ನಿವಾರಣೆಗೋಸ್ಕರವಾಗಿ ಪ್ರತಿನಿತ್ಯ ರಮಾಸ್ತೋತ್ರವನ್ನು ತಾವೇ ರಚನೆ ಮಾಡ್ತಾರೆ. ಆ ರಮಾಸ್ತೋತ್ರವನ್ನು ಹೇಳ್ಕೋತಾ
ಅವರೇನು ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಒಂದು ತಾಮ್ರದ ನಾಣ್ಯದಕ್ಕೆ ರಮಾಸ್ತೋತ್ರವನ್ನು ಹೇಳ್ತಾ ನೀರನ್ನು ಸುರಿಸಿದಾಗ ಒಂದು ತಾಮ್ರದ ನಾಣ್ಯ ಮಾತ್ರ ಬಂಗಾರ ಆಗ್ತಾಯಿತ್ತು. ಅದನ್ನು ಮಾರಿ ಕ್ಷಾಮದ ಕಾಲದಲ್ಲಿ ಅನೇಕರಿಗೆ ಊಟವನ್ನು ಹಾಕಿ ತಾವು ಅವರನ್ನು ಕೃತಾರ್ಥರನ್ನು ಮಾಡಿರತಕ್ಕಂಥವರಾಗಿದ್ದಾರೆ. ಅಂತಹ ಮಹನೀಯರು ತಮ್ಮ ಭಾಗವತ ಸಾರೋದ್ಧಾರದಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಭಾಗವತ ಆಗತಿ ಪ್ರಕರಣ, ರಾಜವಿರಾಗ ಪ್ರಕರಣ, ಶುಕಾಗಮನ ಪ್ರಕರಣ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ, ವೈರಾಗ್ಯ ಪ್ರಕರಣ, ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ, ಇವೇ ಮೊದಲಾಗಿರ್ತಕ್ಕಂಥ ದೇಶ ಪ್ರಶಂಸಾ, ದೇಹ ಪ್ರಶಂಸಾ, ಕಾಲ ಪ್ರಶಂಸಾ ಮೊದಲಾಗಿರ್ತಕ್ಕಂತಹ ಧರ್ಮೋಪದೇಶ ಪ್ರಕರಣ, ಬ್ರಹ್ಮೋಪದೇಶ ಪ್ರಕರಣ, ಇವೇ ಮೊದಲಾಗಿರ್ತಕ್ಕಂತಹ ಅನೇಕ ಪ್ರಕರಣಗಳ ಮೂಲಕವಾಗಿ ಗ್ರಂಥವನ್ನು ಬರೆದು ಇದನ್ನು ಯಾಕೆ ಬರೆದೆ ನಾನು ಎಂಬುವ ಮಾತನ್ನು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ತಾವು ಭಾಗವತ ಸಾರೋದ್ಧಾರವನ್ನು ಮುಗಿಸುವ ಸಂದರ್ಭದಲ್ಲಿ ಹೇಳ್ತಾರೆ, ನವಿದ್ಯಾ ಮದತೋ ವಾಪಿ ಪ್ರಸಿದ್ಧ ಕಾಮತಃ ಕ್ವಚಿತ್ ಕಿಂತು ಶ್ರೀ ಹರಿಪಾದಾಬ್ಜರತಿ ಸ್ಯಾದಿತ್ಯಯಂ ಶ್ರಮಃ ಎಂಬುದಾಗಿ ನಾನು ಈ ಭಾಗವತ ಸಾರೋದ್ಧಾರವನ್ನು ಬರೆದದ್ದು ಯಾಕೆ ಅಂದರೆ ಹೇಳ್ತಾರೆ, ನನಗೆ ವಿದ್ಯೆ ಇದೆ ಅಂತ ಗರ್ವದಿಂದ ಇದನ್ನು ಬರೆದು ನಾನೊಬ್ಬ ವಿದ್ಯಾವಂತ, ನನಗೆ ವಿದ್ಯೆ ಇದೆ ಎಂಬುದನ್ನು ತೋರಿಸಿಕೊಳ್ಳಲಿಕ್ಕೆ ಬರೆದದ್ದಲ್ಲ. ಮತ್ತು ಹಾಗಾದ್ರೆ ಯಾಕೆ ಬರೆದ್ರಿ? ಪ್ರಸಿದ್ಧಿ ಬೇಕು ಅಂತಿರುತ್ತೆ. ವಿದ್ಯಾಮತ ಇಲ್ಲದೆ ಇರ್ಬೋದು, ಜಗತ್ತಿನಲ್ಲಿ ನಾನೊಬ್ಬ ವ್ಯಕ್ತಿ ಚೆನ್ನಾಗಿ ತಿಳಿದವನು ಅಂತ ಪ್ರಸಿದ್ಧಿ ಆಗಲಿ ಅಂತ ಬರೆದಿದ್ದಿರಂದ್ರೆ ಇಲ್ಲ. ವಿದ್ಯಾಮತದಿಂದ ಬರೆದಿಲ್ಲ, ಪ್ರಸಿದ್ಧಿಯ ಕಾಮನೆಯಿಂದ ನಾನಿದನ್ನು ಬರೆದಿಲ್ಲ. ನ ವಿದ್ಯಾಮದತೋ ವಾಪಿ ಪ್ರಸಿದ್ಧ ಕಾಮತಃ ಕ್ವಚಿತ್ ಕಿಂತು ಶ್ರೀ ಹರಿಪಾದಾಬ್ಜರತಿ ಸ್ಯಾದಿತೇಂ ಶ್ರಮಃ. ಪರಮಾತ್ಮನ ಪಾದಾರವಿಂದಗಳಲ್ಲಿ ಒಂದಿಷ್ಟು ಭಕ್ತಿ ಬರಲಿ, ನನಗೆ ಪರಮಾತ್ಮ ಅನುಗ್ರಹ ಮಾಡಲಿ ಎನ್ನುವ ದೃಷ್ಟಿಯಿಂದ ನಾನು ಈ ಗ್ರಂಥವನ್ನು ಬರೆದಿದ್ದೇನೆ ಹೊರತು ಮತ್ಯಾವ ದೃಷ್ಟಿಯಿಂದಲೂ ಅಲ್ಲ ಎನ್ನುವ ವಿನಯ ಅವರಲ್ಲಿ ಬರುತ್ತೆ. ಅವರು ಬಹಳ ಅದ್ಭುತವಾದ ರೀತಿಯಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ಅನೇಕ ವಿಷಯಗಳ ಸಂಗ್ರಹವನ್ನು ಮಾಡ್ತಾರೆ. ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಭಾಗವತದ ನಿಜವಾದ ಅಭಿಪ್ರಾಯ ಏನು, ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಹೇಗೆ, ಇದನ್ನೆಲ್ಲವನ್ನು ಕೂಡ 30 ವಿಧವಾದ ಭಾಗವತ ಧರ್ಮಗಳಿಗೆ ಅದ್ಭುತವಾದ ಪ್ರತ್ಯೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿ ಇದೊಂದು ಅದ್ಭುತವಾದ ಶೈಲಿ ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹನೀಯರು ಅರಣ್ಯಕಾಚಾರ್ಯರು ಅಂತ. ಅರಣ್ಯದಲ್ಲೇ ಇದ್ದದ್ರಿಂದ ತಾವು ಮಾದನೂರು ಗ್ರಾಮದಲ್ಲೇ ವೈರಾಗ್ಯದಿಂದ ತಪಸ್ಸನ್ನು ಮಾಡತಕ್ಕಂಥವರಾಗಿದ್ದಾರೆ. ಕುಶಾವತಿ ನದಿ ತೀರದಲ್ಲಿ ಪುಣ್ಯ ಆಶ್ರಮವನ್ನು ಮಾಡಿಕೊಂಡು ವ್ರತ ವ್ಯಾಖ್ಯಾನಗಳನ್ನು ಮಾಡಿಕೊಂಡು ತಾವು ಅನುಗ್ರಹವನ್ನು ಜಗತ್ತಿಗೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಅವರಿರುವ ಜಾಗದ ದರ್ಶನ ಮಾಡಿದರೆ ಇವತ್ತಿಗೂ ನಮ್ಮಲ್ಲಿ ಮಾತುಂಟು, ಬದರಿ ಯಾತ್ರೆ ಮಾಡಿದ ಪುಣ್ಯ ಅವರ ದರ್ಶನ ಮಾಡಿದರೆ ಬರುತ್ತೆ, ಅಲ್ಲಿ ಅವರಿರುವ ಜಾಗದ ದರ್ಶನ ಮಾಡಿದರೆ ಬರುತ್ತೆ ಎಂಬತಕ್ಕಂಥ ಮಾತನ್ನು ನಾವಿವತ್ತು ಕೇಳ್ತೀವಿ. ಅಂತಹ ಅರಣ್ಯಕಾಚಾರ್ಯರು ಪರಮಾತ್ಮನನ್ನು ಕುರಿತು ತಾವು ದೇವರನ್ನು ಕೇಳ್ತಾರೆ, ಸ್ವಾಮಿ ನನಗೆ ಮರಣಕಾಲ ಬಂದಾಗ ನಿನ್ನ ನಾಮಸ್ಮರಣೆ ನಾಲದಲ್ಲಿ ಕೊಡು ಅಂತಾರೆ. ಶ್ರೀವಾಸುದೇವ ಮಧುಸೂದನ ಕೈಟಭಾರೆ ಲಕ್ಷ್ಮೀಶ ಪಕ್ಷಿವರ ವಾಹನ ವಾಮನೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ವಾಸುದೇವ, ಮಧುಸೂದನ, ಕೈಟಭಾರೆ, ಲಕ್ಷ್ಮೀಶ, ಪಕ್ಷಿ, ವರವಾಹನ, ವಾಮನ, ಕೃಷ್ಣ, ಮನ್ಮರಣ ಕಾಲ ಉಪಾಗತೇತು, ನನ್ನ ಮರಣಕಾಲದಲ್ಲಿ ನಿನ್ನ ನಾಮಸ್ಮರಣೆ ನನ್ನ ಮಾರಿಗೆ ಬರಲಿ ಸ್ವಾಮಿ. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದನ ದಯಾಪರೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ನಾರಾಯಣಾಖಿಲ ಗುಣಾರ್ಣವ ಸರ್ವವೇದ ಪಾರಾಯಣ ಪ್ರಿಯ ಗಜಾಧಿಪಮೋಚಕೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ಮತ್ತೆ ಅಂತಾರೆ, ಶ್ರೀಪ್ರಾಣತೋಧಿಕ ಸುಖಾಕ್ಷಯ ರೂಪ ನಿತ್ಯಂ ಪ್ರೋದ್ಯದ್ದಿವಾಗರಣೆ ಭಾಚ್ಯುತ ಸದ್ಗುಣೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ಆನಂದ ಸಚ್ಚಿದ ಅಖಿಲಾತ್ಮಕ ಭಕ್ತವರ್ಗ ಸ್ವಾನಂದದಾನ ಚತುರಾಗಮ ಸನ್ನುತೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ವಿಶ್ವಾಧಿಕಾರಿ ಮುಖದೈವತ ವಂದ್ಯ ಶಶ್ವತ್ ವಿಶ್ವೋದ್ಭವ ಸ್ಥಿತಿ ಮೃತಿ ಪ್ರಭೃತಿ ಪ್ರದೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಂ ಉಪೈತು. ನಿತ್ಯೈಕರೂಪ ದಶರೂಪ ಸಹಸ್ರಲಕ್ಷ ಆನಂತರೂಪ ಶತರೂಪ ವಿಮೋಚಕೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ಸರ್ವೇಶ ಸರ್ವಗತ ಸರ್ವಶುಭಾಸುರೂಪ ಸರ್ವಾಂತರಾತ್ಮಕ ಸದೋದಿತ ಸತ್ಕ್ರಿಯೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಂ ಉಪೈತು. ಅಂತ್ಯಕಾಲ ಪ್ರಾರ್ಥನಾ ಅಂತ ಇದನ್ನು ಅರಣ್ಯಕಾಚಾರ್ಯರು ತಾವು ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ. ಅದರ ಜೊತೆಗೆ ಅನೇಕ ಸಾಧನೆಯ ಬಗ್ಗೆ ಸುಮಧ್ವ ವಿಜಯ ಅಲ್ಲಿರತಕ್ಕಂಥ ಮೇಯ ಸಂಗ್ರಹ ಮಾಲಿಕ ಅಂತ
ಅದನ್ನು ಕೂಡ ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ ಮಹನೀಯರು. ಮಧ್ವಿಜಯ ಪ್ರಮೇಯಗಳನ್ನು ಕೂಡ ನಮಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಅಟತು ವಿವಿಧ ದೇಶಂ ಸರ್ವದಾ ಸಪ್ರಯಾಸಂ ಅಟತು ವಿವಿಧ ದೇಶಂ ಸರ್ವದಾ ಸಪ್ರಯಾಸಂ ಪಠತು ನಿಖಿಲ ವೇದಾನ್ ಸಾಂಗಕಾನ್ ನಿತ್ಯಮೇವ ಲುಠತು ಸಕಲ ವೇದೇವಾನಾಂ ಪುರಸ್ಪಾಂಸು ಮಧ್ಯೆ ಪಟಲ ವಿಘಟನಂ ಸ್ಯಾತ್ ತಾಂ ವಿನಃ ನೈವ ಜಂತೋ. ಲಕ್ಷ್ಮೀದೇವಿಯ ಅನುಗ್ರಹವಿಲ್ಲದೆ ಇದ್ದರೆ ಯಾರಿಗೂ ಯಾವುದೂ ಮಾಡಲಿಕ್ಕಾಗಲ್ಲ. ಅಟತು ವಿವಿಧ ದೇಶಂ, ನಾನಾ ದೇಶಗಳನ್ನು ಸಂಚಾರ ಮಾಡಿರಿ, ಕಷ್ಟಪಡ್ರಿ. ಪಠತು ನಿಖಿಲ ವೇದಾನ್, ಸಾಂಗವಾದ ವೇದಗಳನ್ನೆಲ್ಲ ಓದ್ರಿ. ಲುಠತು ಸಕಲ ದೇವಾನಾಂ ಪುರಸ್ಪಾಂಸು ಮಧ್ಯೆ, ಎಲ್ಲ ದೇವತೆಗಳ ಮುಂಭಾಗದಲ್ಲಿ ಹೊರಳಾಡ್ರಿ ಮರಳಲ್ಲಿ. ಪಟಲ ವಿಘಟನಂ ಸ್ಯಾತ್ ತಾಂ ವಿನಃ ನೈವ ಜಂತೋಹೋ. ಲಕ್ಷ್ಮೀದೇವಿ ಅನುಗ್ರಹ ಇಲ್ಲದೆ ಇದ್ದರೆ ಯಾವ ಜ್ಞಾನವು ಭವತಿ ಯದನುಭಾವಾದೇಡ ಮೂಕೋಪಿ ವಾಕ್ತಿ ಎಂಬುದಾಗಿ ಅದಕ್ಕೆ ಇತಿ ದೇವಿ ಸ್ತವಂ ಪುಣ್ಯಂ ಸರ್ವ ಪಾಪ ಪ್ರಣಾಶನಂ ಯಪ್ಪಟೇ ಶೃಣುಯಾದ್ವಾಪಿ ಸಮುಕ್ತೋ ನಾತ್ರ ಸಂಶಯ. ಇದನ್ನು ಯಾರು ಪಾರಾಯಣ ಮಾಡ್ತಾರೆ, ಯಾರು ಇದನ್ನು ಸ್ತೋತ್ರವನ್ನು ಕೇಳುತ್ತಾರೆ, ಅವರು ಕೂಡ ಉದ್ಧಾರವನ್ನು ಮುಕ್ತರಾಗುತ್ತಾರೆ ಅಂತ ಹೀಗೆ ರಮಾ ಸ್ತೋತ್ರವನ್ನು ಮಾಡಿದ್ದಾರೆ. ಎಲ್ಲ ಲಕ್ಷ್ಮೀದೇವಿ ಅನುಗ್ರಹ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ ಎಂಬತಕ್ಕಂಥ ಮಾತು ಅರಣ್ಯಕಾಚಾರ್ಯರ ಬಾಯಲ್ಲಿ ಬಂದದ್ದನ್ನು ನಾವು ಕೇಳಬಹುದು. ಹೀಗೆ ಪರಮಾದ್ಭುತವಾಗಿರತಕ್ಕಂಥ ಅನೇಕ ವಿಚಾರಗಳನ್ನು ಕೊಟ್ಟ ಅವಧೂತ ಶಿರೋಮಣಿಗಳಾದ ಅರಣ್ಯಕಾಚಾರ್ಯರು, ಮಾದನೂರು ಸ್ವಾಮಿಗಳು, ವಿಷ್ಣುತೀರ್ಥರು, ಹೀಗೆ ಅನೇಕ ಶ್ರೇಷ್ಠವಾದ ನಾಮಧೇಯರಾಗಿರ್ತಕ್ಕಂಥ ಅರಣ್ಯಕಾಚಾರ್ಯರು ತಾವು ಇವತ್ತು ಮಾಘ ಮಾಸದ ಚತುರ್ದಶಿ ದಿವಸದಲ್ಲಿ ತಾವು ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರ ಸ್ಮರಣೆ ಮಾಡಿದ ದಿವಸ ಇವತ್ತು ಪರಮ ಮಂಗಳ. ಅಂತಹ ಶ್ರೀ ಹರಿವಾಯು ಗುರುಗಳ ಸ್ಮರಣೆಯನ್ನು ಮಾಡ್ತಾ ಈ ಸಣ್ಣ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ನಿಮ್ಮವನೇ ಆದ ಪವಮಾನಾಚಾರ್ಯ ಪಂಚಮುಖಿ. ಹರೇ ನಮಃ.